ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ಗೈಸ್, ನಾನಿವತ್ತು ವೀಡಿಯೋ ಮಾಡ್ತಾ ಇರೋದು ರೀಸನ್ ಏನು ಅಂತ ಅಂದರೆ, ನಾಳೆ 8 ಜಾನ್ 2026 ನಾವಿಬ್ಬರು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಗುತ್ತೆ. ಸೊ ಇಟ್ಸ್ ಅ ಸ್ಪೆಷಲ್ ಡೇ ಫಾರ್ ಅಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಬಟ್ ನಾವು ಯಾವುದೇ ಥರದ ಸೆಲೆಬ್ರೇಷನ್ಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಮೋಹಿತ್ಗೆ ಸುಮ್ಮನೆ ಒಂದು ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಒಂದು ಚಿಕ್ಕ ಫೋಟೋ ಫ್ರೇಮ್ ಮಾಡ್ಸೋಕ್ಕೆ ಹೇಳಿದ್ದೀನಿ. ಅದನ್ನು ಹೋಗಿ ಪಿಕ್ ಮಾಡ್ಕೊಂಬರೋಣ. ಆ್ಯಂಡ್ ಏನಂದರೆ, ಹುಡುಗರಿಗೆ ಇದು ಸ್ಪೆಷಲ್ ಏನೋ ಗೊತ್ತಿಲ್ಲ, ಬಟ್ ಹುಡುಗಿರಿಗೆ ಈ ಚಿಕ್ಕ ಚಿಕ್ಕ ಥಿಂಗ್ಸ್ ಎಲ್ಲ ತುಂಬ ಖುಷಿ ಕೊಡುತ್ತೆ. ಅವ್ನು ನನಗೆ ಏನು ಕೊಡ್ತಾನೋ ಇಲ್ವೋ, ಅವ್ನು ಕೊಡಲಿಲ್ಲ ಅಂದರೂ ನನಗೆ ಬೇಜಾರಲ್ಲ, ಬಟ್ ನನ್ನ ಗಿಫ್ಟ್ನ ಖುಷಿಯಿಂದ ಇಸ್ಕೊಂಡ್ರೆ ನನಗೆ ಅದೇ ಇಷ್ಟ. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಇವಾಗ ಸೊ ಹೋಗಿ ಪಿಕ್ ಮಾಡೋಣ. ಆ್ಯಂಡ್ ಅಲ್ಲಿಂದ ಪಿಕ್ ಮಾಡಿ ಆ ಶಾಪ್ ಎಲ್ಲಿರೋದು, ನಾನು ಯಾವಾಗಲೂ ಸೇಮ್ ಶಾಪಲ್ಲೇ ಪರ್ಚೇಸ್ ಮಾಡ್ತೀನಿ ಗಿಫ್ಟ್. ಅವ್ನಿಗೆ ಕೊಡ್ಸಿರೋ ಎಲ್ಲ ಗಿಫ್ಟು ಅದೇ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಹೋಗಿ ಆ ಗಿಫ್ಟ್ ಶಾಪಲ್ಲಿ ತೊಗೊಂಡು ಬರೋಣ. ಸೊ ಬನ್ನಿ ನೀವು ನನ್ನ ಜೊತೆ. A few moments later. ಗೈಸ್, ನಾನು ಹೋಗ್ತಾ ಇದ್ದೀನಿ. ಹಂಗೆ ಇದೊಂದು ಫ್ರೇಮಿಂದ ಕಟ್ಕೊಡ್ಬೋದಿತ್ತು, ಹಾಕ್ಕೊಡ್ತಾರೆ ಅಂತ ಕೇಳಬೇಕು. ಅವ್ರನ್ನ ಕೇಳ್ಬಿಟ್ಟು ಹಾಕ್ಸ್ಕೊಂಡು ಬರೋಣ. ನನ್ನ ಜೊತೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಬಂದಿರೋದು ಇದೇ ಶಾಪ್ಗೆ, ಇಲ್ಲೇ ಮಾಡೋಕ್ಕೋಗಿದೆ. ರೆಡಿ ಇದೆಯಾ? रुको जरा सबर करो. ಹಾಗೇ ನಿಮ್ಮದು ಶಾಪ್ದು ನೇಮ್ ಮತ್ತು ಅಡ್ರೆಸ್ ಹೇಳ್ತೀಯಾ? ನಮ್ಮ ಶಾಪಿನ ಹೆಸರು ಗಿಫ್ಟ್ ಪ್ಯಾರಡೈಸ್ ಅಂತ. ತಡಿತಿರ್ತೀರಿ ಒಂದು ನಿಮಿಷ ತಗೋರಿ. ನಮ್ಮ ಶಾಪ್ ಹೆಸರು ಗಿಫ್ಟ್ ಪ್ಯಾರಡೈಸ್ ಅಂತ. ಮತ್ತು ಇದಿರೋದು ಮಿಷನ್ ಹಾಸ್ಪಿಟ್ಲ್, ಆರ್ ಸಿ ರೋಡ್, ಹಾಸನ ಹತ್ರ. ಥ್ಯಾಂಕ್ ಯು. ಇಲ್ಲಿ ಒಳ್ಳೆ ಥರದ್ದು ಗಿಫ್ಟ್, ಎಲ್ಲ ಥರ ಗಿಫ್ಟು ಸಿಗುತ್ತೆ ಗೈಸ್. ಸೊ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಇಲ್ಲಿ ಬಂದು ವಿಸಿಟ್ ಮಾಡಿ ಈ ಶಾಪ್ನ. 3 days later. ನೋಡಿ, ಇಲ್ಲಿ ಬಂದೆ, ಎಲ್ಲ ರೆಡಿ ಮಾಡಿಕೊಂಡೆ. ಗಿಫ್ಟ್ ಪೇಪರ್ ಎಲ್ಲ ನಾನೇ ಮನೇಲಿ ರೆಡಿ ಪ್ಯಾಕ್ ಮಾಡಿಸ್ಕೊಳ್ಳೋಣ ಅಂತ ಅಲ್ಲಿ ಪ್ಯಾಕ್ ಮಾಡಿಸ್ಕೊತಾ ಇರಲಿಲ್ಲ, ಬಾಕ್ಸ್ ಚಿಕ್ಕ ಸಿಗಲಿಲ್ಲ. ಬಂದು ಇದು ಹೀಗಿತ್ತು ನೋಡಿ, ಹೀಗಿತ್ತು. ಅದು ಫುಲ್ ಫೆವಿಕ್ವಿಕ್ಕಾಗಿ ಅಂಟಿರ್ತಾರೆ, ಇದಕ್ಕೆಲ್ಲ ಮಳೆ ಹಾಕೋದಕ್ಕಾಗಲ್ಲ. ಹೀಗಿತ್ತದು. ನಾನು ಹಿಂಗೆ ತೆಗೆದೆ, ಸುಮ್ಮನೆ ಆಗಿದ್ರೆ ಆಯ್ತಿತ್ತು, ಮೇಲೆ ಎತ್ಬಿಟ್ಟೆ, ಅದು ಮುರ್ಕೊಂತು. ಫೆವಿಕ್ವಿಕ್ಕಾಗಿ ಕಾಣಿಸಿದೆ, ಬೇಜಾರಾಯ್ತಿದೆ. ಇದು ನಾನು ಕೊಟ್ಟಿರೋದ್ರಲ್ಲಿ ತುಂಬ ಚಿಕ್ಕ ಗಿಫ್ಟ್ ಗೈಸ್. ಇದೇ ಫೋಟೋ ಏನಕ್ಕೆ ಅಂತ ಅಂದರೆ, ನಮ್ಮ 2025 ಬೆಸ್ಟ್ ಫೋಟೋ, ಫೇವ್ರೆಟ್ ಫೋಟೋ ಇದು. ನಮಗೆಲ್ಲ ಗೊತ್ತಾಗೋಯ್ತು. 2025 ಫೋಟೋ ಇದು. ಅವನಿಗೆ ತುಂಬ ಇಷ್ಟ ಈ ಫೋಟೋ, ನಾವು ತೆಗೆಸಿರೋ ಫೋಟೋದಲ್ಲೇ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಖುಷಿಯಾಗಲಿ ಅಂತ ಕೊಡಿಸ್ತಿರೋದು. ನಾವು ಯಾವುದೇ ಥರ ಸೆಲೆಬ್ರೇಷನ್ಸ್ ಮಾಡಲ್ಲ. ಸೊ ಬಟ್ ಮುರಿದೋಯ್ತು ಅಂತ ಬೇಜಾರಾಯಿತು. ಸೊ ಇವಾಗ ಅದನ್ನು ಫೆವಿಕ್ವಿಕ್ ತರಿಸಿದ್ದೀನಿ, ಹಾಕೋಣ ಬನ್ನಿ ಗೈಸ್. ಏನಂದರೆ, ಹುಡುಗಿರೇ ಏನಕ್ಕೆ ಹುಡುಗರೇ ಗಿಫ್ಟ್ ಕೊಡಬೇಕಂತ ಯಾವಾಗಲೂ ತುಂಬ ಕಾಯಬೇಕು. ಅದೇ ಹುಡುಗಿರೇ ಕೊಡ್ಬೋದಲ್ಲ ಗಿಫ್ಟ್ಸ್ನ. ಯಾಕೆ ಹುಡುಗಿರು ಕೊಟ್ಟರೆ ಇದಾಗುತ್ತಾ? ನನ್ನ ಪ್ರಕಾರ ಹುಡುಗರು ಕೊಡ್ತಾರೆ ಅಂದಮೇಲೆ ಹುಡುಗಿರು ಕೊಡ್ಬೋದಲ್ಲ. ಅದೇನು ಹುಡುಗರೇ ಕೊಡಬೇಕು ಅಂತ ಕಾಯಬೇಕು ಏನಕ್ಕೆ? ಹುಡುಗಿರು ಕೊಟ್ಟರೆ ಏನಾದರೂ ದುಡ್ಡು ಖಾಲಿ ಆಗುತ್ತಾ? ಹುಡುಗರು ಕೊಟ್ಟರೆ ಮಾತ್ರನಾ? ಬೇಸ್ ನನ್ನ ಪ್ರಕಾರ ಹುಡುಗಿನೇ ಆಗಿರಲಿ ಹುಡುಗನಾಗಿರಲಿ ಒಂದು ಲವಲ್ಲಿ ಲಾಯಲ್ ಆಗಿದ್ದಾರೆ ಅಂದರೆ ಗಿಫ್ಟ್ ಕೊಡಬೇಕು ಅಂತ ಏನಿಲ್ಲ. ಇದು ನನ್ನ ಖುಷಿಗೋಸ್ಕರ. ಅವ್ನಿಗಿದೆಲ್ಲ ಇಷ್ಟ ಆಗಲ್ಲ, ಅವ್ನು ತೊಗೊಂಬ ಅಂತಲೂ ನನಗೆ ಹೇಳಲ್ಲ. ಬಟ್ ನಾನು ನನ್ನ ಖುಷಿಗೋಸ್ಕರ ತಗೊಂಡು ಬಂದಿದ್ದೀನಿ ಅಷ್ಟೇ. ಯಾಕೆ ಸೊ ಇದನ್ನು ಹಾಕ್ಬಿಟ್ಬಿಟ್ಟು ಈ ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ ಗೈಸ್. ಏನಂದರೆ ನೋಡಿ, ಬಾಕ್ಸ್ ಚಿಕ್ಕ ಸಿಗಲಿಲ್ಲ ಪಾಪ, ಹುಡುಗ. ನಾನು ಯಾವಾಗಲೂ ಅದೇ ಶಾಪಲ್ಲಿ ಏನಿದೆ ತಗೊಂತೀನಿ. ಕಮ್ಮಿ ರೇಟಿಗೆ ತುಂಬ ಒಳ್ಳೊಳ್ಳೆ ಗಿಫ್ಟ್ಗಳು ಸಿಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿ ನನಗೆ ಸ್ವಲ್ಪ ಇವಾಗ ಎಲ್ಲಿ ಹೋದ್ರು ಸ್ವಲ್ಪ ಅವರು ಖುಷಿನ ಮಾಡಿಸೋದು ನಮಗೂ ಗೊತ್ತಾಗಿದೆ ಎಲ್ಲ ಶಾಪ್ ಮಾಡೋಕ್ಕೆ. ಅದಕ್ಕೋಸ್ಕರ ತುಂಬ ಒಳ್ಳೆಯವರಲ್ವ ಆ ಅಂಕಲ್ ಇರ್ತಾರೆ. ಇವತ್ತು ಅವ್ರ ಮಗ ಇದ್ದ ಗೈಸ್. ಈ ಗಿಫ್ಟ್ಗೆ ಕೊಟ್ಟಿರೋ ಅಮೌಂಟ್ ಕಮ್ಮಿ ಆದ್ರೂ ಪ್ರೀತಿ ಇರುತ್ತೆ. ನಾನು ಯಾವತ್ತೂ ಒಂದು ಕಡೆಯಿಂದ ಗಿಫ್ಟ್ ಹಾಕ್ಸಿ ನಾನು ತುಂಬ ಅವ್ನು ಕೊಡಿಸ್ಲೇಬೇಕು ನನಗೆ. ಆ ಥರ ಎಲ್ಲ ನನಗೆ ಏನಂದರೆ, ನನ್ನ ಜೊತೆ ನೀಟಾಗಿ ಚೆನ್ನಾಗಿರಬೇಕು. ಇವಾಗಲೂ ಬೈತಾನೆ, ಏನೋ ಗೊತ್ತಿಲ್ಲ ವಿಡಿಯೋ ಎಲ್ಲ ಏನಕ್ಕೆ ಮಾಡಿದ್ಯಾ, ಮೀನ್ಸ್ ಗಿಫ್ಟ್ ತೊಗೊಂಬಂದಿರೋದಕ್ಕಲ್ಲ ವಿಡಿಯೋ ಏನಕ್ಕೆ. ಅವ್ನಿಗೆ ಏನಂದರೆ ಎಲ್ಲರ ಮುಂದೆ ಲವ್ ಮಾಡ್ತಿದ್ದೀವಿ, ನಾವು ಆ ಥರ ಇದೀವಿ ಈ ಥರ ಇದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಏನಕ್ಕೆ ಅಂದರೆ ನಜರ್ ಅಂತ ಹೇಳ್ತಾರಲ್ಲ, ದೃಷ್ಟಿ ಆಗುತ್ತೆ. ಏನಕ್ಕೆ ತೋರಿಸ್ಕೊಬೇಕು, ಸುಮ್ಮನೆ ನಮ್ಮ ನಾವೇ ತೋರಿಸ್ಕೊಂಡು ಇದು ಮಾಡ್ಕೋಬಾರ್ದು ಅಂತ. ಅದೇ ಕಣಕ್ಕೆ ನಾವು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿವರೆಗೂ ಹೇಳ್ಕೊಂಡಿರಲಿಲ್ಲ ನಾವು ಲವರ್ಸ್ ಅಂತ. ಸೊ ಇಟ್ಸ್ 2 years ಅಂದರೆ ನಮಗೆ ತುಂಬ ಖುಷಿ ಆಗ್ತಿದೆ. ಸೊ ಬನ್ನಿ, ಎಲ್ಲ ಪೇಪರ್ ಸರಿ ಹೋಗ್ತಿಲ್ಲ, ನ್ಯೂಸ್ ಪೇಪರ್ ಹೋಗ್ಬೇಕು. ನಮ್ಮ ಮಮ್ಮಿ ಎಲ್ಲಿ ಹೋಗಿದ್ರೆ ಗೊತ್ತಿಲ್ಲ ನ್ಯೂಸ್ ಪೇಪರ್. ಅದರದ್ದು ಬುಕ್ನೇ ಅಲ್ಲ ತಿನ್ನೋದು. ಈಗ ನಮ್ಮನೆ ತುಂಬ ವೇಸ್ಟ್ ಬುಕ್ಸ್ ಇದೆ. ಯಾಕೆಂದರೆ ನಾನು ಫಸ್ಟ್ ಇಯರ್ ಯೂಸ್ ಮಾಡಿ ಬುಕ್ಸ್ ಎಲ್ಲ ತುಂಬ ಖಾಲಿ ಹಂಗೆ. ಸೊ
ಏನಂದ್ರೆ ಯಾವುದೇ ಹುಡುಗಿ ಆಗಿರಲಿ ಅವರೇ ಗಿಫ್ಟ್ ಕೊಡಲಿ, ನಾವೇ ಯಾಕೆ ಕೊಡಬೇಕು, ನಾವೇನಕ್ಕೆ ಅವ್ರ ಸಾರಿ ಕೇಳಬೇಕು, ಅವರೇ ನಮ್ಮ ಹತ್ರ ಸಾರಿ ಕೇಳಿ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಇವಾಗ ನೀವೇ ಹೋಗಿ ಸಾರಿ ಕೇಳಿದ್ರೆ ಇಲ್ಲ ಅವರೇ ಬಂದು ಅವ್ರ ಮನಸ್ಸಲ್ಲಿ ಅನ್ಸ್ಕೊಂಡ್ರೆ ಅವ್ರು ಸಾರಿ ಕೇಳ್ತಾರೆ. ಈಗ ನಾವೇ ಸಾರಿ ಕೇಳಿದ್ರೆ ಪ್ರಾಬ್ಲಮ್ಸ್ ಆಗುತ್ತೆ, ಜಗಳಗಳೇ ಇರಲ್ಲ. ಸೊ ಗಾಯ್ಸ್ ನ್ಯೂಸ್ ಪೇಪರ್ ಇಲ್ಲ ಗಾಯ್ಸ್, ಏನು ಮಾಡೋದು, ಎಂತ ಮಾಡೋದು ಮಾರಾಯರೆ, ಎಂತ ಮಾಡೋದು. ಹಿಂಗೆ ಅವ್ನಿಗೆ ನ್ಯೂಸ್ ಗೈಸ್ ಬರ್ತಾನೆ ಲೈವ್ ಮಾಡ್ಕೊಬೇಕು. ಅಯ್ಯೋ ಪ್ಯಾಕ್ ಮಾಡಿ ಇಟ್ಬಿಟ್ಟು ಹೋದ್ರೆ ನಮಗೆ ನೈಟ್ ಟೈಮ್ ಮಾಡೋದು ಕಾಲ ಗೈಸ್, ಅದಕ್ಕೋಸ್ಕರ ಇಲ್ಲಿ ತುಂಬ ಅದೇ ಬುಕ್ಸ್ ಇದೆ. ನನ್ನ ಗೈಸ್ ಏನಂದರೆ ನಾನು 10th ಬುಕ್ಸ್ಗಳನ್ನ ಎಸ್ತಿದ್ದೀನಿ, ಇನ್ನು ನನ್ನ 8th 9th ಎಲ್ಲ ಬುಕ್ಸ್ ಎಸ್ತಿದ್ದೀನಿ. ಬಟ್ ಅಂದರೆ ನನ್ನ 6th 5th 4th 3rd ಸ್ಟ್ಯಾಂಡರ್ಡ್ ಬುಕ್ಸ್ಗಳು ಮಾತ್ರ ಈಗಲೂ ಹಾಗೆ ಇದೆ. ಯಾಕೆಂದರೆ ನನಗೆ ತುಂಬ ಇಷ್ಟ, ನನ್ನ ಸ್ಕೂಲ್ ನನಗೆ ತುಂಬ ಇಷ್ಟ. ಆ ಸ್ಕೂಲಲ್ಲಿ ಏನೋ ಒಂಥರ ಇವಾಗ ಎಲ್ಲರೂ ಓದೋದಕ್ಕೆ ಬೆಲೆ ಕೊಟ್ಟರಲ್ಲಿ ಒಂದು ಮಕ್ಕಳಿಗೆ ಖುಷಿಗೆ ಬೆಲೆ ಕೊಡೋರು. ಸೊ ಅದಕ್ಕೋಸ್ಕರ ನನಗೆ ಸ್ಕೂಲ್ ತುಂಬ ಇಷ್ಟ. ಮತ್ತು ಇನ್ನೊಂದು ನನ್ನ ಟೀಚರ್ಸ್ ಟೀಚಿಂಗ್ ಅಷ್ಟೇ ಚೆನ್ನಾಗಿತ್ತು. ಇನ್ನೊಂದು ಏನಂದ್ರಲ್ಲಿ ಭೇದ ಭಾವ ಮಾಡ್ತಾ ಇದ್ದಿಲ್ಲ ನನಗೆ. ನೆಕ್ಸ್ಟ್ ಪೇಪರ್ ಸಿಕ್ತೆ. ಬೆಳೆಸಿದೆ ಅಂಟಿದೆ ಬೆಳೆಸಿದ ಹೀಗೆ ಕೂತಿದೆ, ಹಿಂಗೆ ಇರ್ತೀನಿ ಸುಮ್ಮನೆ ಏನು ಮಾಡಿದೆ ಎಂತ ಮಾಡೋಕ್ಕೆ ಹೋಗಿ ಎಂತ ಮಾಡ್ತೀನಿ. ಒಳ್ಳೆ ಚಿಕ್ಕ ಫೋಟೋ ಕೊಟ್ಬಿಟ್ಟು ಜಾಬ್ ಮಾಡ್ತಿದ್ದಾರೆ ಅಂತ ಏನಾದ್ರು ಅನ್ಕೊಂಡಿದ್ದಾರೆ. ನಾವು ಇನ್ನೂ ಆರೆಂಜ್ ಬೆಳೆದಾಗ ಏನಾದ್ರು ಕೊಡ್ಸೋಣ. ಈಗ ಜಸ್ಟ್ ನಾವು ಯಾವತ್ತು ನಾವು ನಮ್ಮ 2 years ನಾವು ಕೂಡ ಸೆಲೆಬ್ರೇಟ್ ಮಾಡಿಲ್ಲ. ನಾವು ನನ್ನ ಬರ್ತಡೇ ಕೂಡ ಸೆಲೆಬ್ರೇಷನ್ ಮಾಡಲ್ಲ, ಇಬ್ಬರು ಸೆಲೆಬ್ರೇಟ್ ಮಾಡಲ್ಲ. ಏನ್ ಕಾರಣ ಅಂತ ಅಂದ್ರೆ ಇಬ್ರು ಕಾಂಬಿನೇಷನ್ ಆಗಿ ಒಂದು ಲೆವೆಲಿಗೆ ಬಂದು ಇವಾಗ ಏನ್ ಗೊತ್ತಾರೆ, ಯಾರನ್ನ ಬರ್ತಾರೆ ಬರ್ತಾರೆ ಸೆಲೆಬ್ರೇಟ್ ಮಾಡಿದ್ರೆ ಅವ್ನಿಗೆ ಬರ್ತಾರೆ ಸೆಲೆಬ್ರೇಟ್ ಮಾಡಿದ್ರೆ ನೋಡು ದುಡ್ಡಿಲ್ಲ, ಅದಕ್ಕೆ ಯಾರನ್ನ ಬರ್ದಿಲ್ಲ ಅನ್ಕೋತಾರೆ. ಮುಂದೆ ಯಾರನ್ನ ಬರ್ದಿಲ್ಲ ಬರ್ತಾರೆ ಸೆಲೆಬ್ರೇಟ್ ಮಾಡಿದ್ರೆ ನೋಡು ದಿಮಾಕು ಅಂತ ಅನ್ಕೊಂಡ್ರು ಪರವಾಗಿಲ್ಲ, ಮುಂದೆ ದುಡ್ಡಿರ್ಬೇಕು, ದುಡ್ಡಿದ್ರೆ ಜನ ಬೆಳ್ಕೊಳ್ಳೋದು. ಯಾವ ಫ್ರೆಂಡ್ಸು ಬರಲ್ಲ, ಯಾವ ಫ್ಯಾಮಿಲಿ ಬರಲ್ಲ, ನಮ್ದು ಯಾವ ಫ್ಯಾಮಿಲಿನೂ ಬಂದಿಲ್ಲ, ಹೆಲ್ತ್ ಯಾರು ಬರಲ್ಲ. ಏನಾದ್ರು ಅನ್ಕೊಳ್ಳಿ, ತುಂಬಾ ಕಡೆ ಫ್ಯಾಮಿಲೀಸ್ ಎಷ್ಟೊಂದು ಸಪೋರ್ಟ್ ಮಾಡ್ತಾರೆ, ಎಷ್ಟೊಂದು ಜನ ನಾನು ನೋಡಿದ್ದೀನಿ. ಬಟ್ ಎಲ್ಲಾ ಮನೇಲೂ ಹಂಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ. ಸೊ ಜಾಸ್ತಿ ಮಾಡ್ತೀವಿ ಅಂದ್ರೆ ದಯವಿಟ್ಟು ನಂಬಿಬಿಡಿ. ನಾನು ನನ್ನ ಚಿಕ್ಕ ಪುಟ್ಟ ಗಿಫ್ಟ್ ನನ್ನ ಹತ್ರ ಆಗಷ್ಟು ಕೊಡ್ತೀನಿ. ಒಂದು ಟೈಮ್ ಬರುತ್ತೆ ಅವ್ನಿಗೆ ಖುಷಿ ಆಗುವಂತ ದೊಡ್ಡ ಗಿಫ್ಟ್ ಕೊಡಿಸ್ತೀನಿ. ಅವ್ನು ತುಂಬಾ ಆಸೆ ಇದೆ, ಅವ್ನು ತುಂಬಾ ದೊಡ್ಡ ನಾನು ಸ್ವಂತ ದುಡ್ಡು ಬಿಟ್ಟು ಕೊಡಿಸ್ಬೇಕಂತ. ಆ ಟೈಮ್ ಬೇಗ ಬರಲಿ. ಸಮಯ ಅಂತ ಚೇಂಜ್ ಮಾಡಿದ್ದೀನಿ. ಇವಾಗ ಕಟ್ ಮಾಡೋಣ. ಕಟ್ ಮಾಡೋದೆಲ್ಲ ಈ ಕಲ್ತಿಂತ ಕೇಳ್ಬೇಡಿ. ಮೇಕಪ್ ಆರ್ಟಿಸ್ಟ್ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಬಂದಿರುತ್ತೆ ಆವಾಗಲಿಂದ ಫೋನ್ ಮಾಡ್ತಿದ್ದೇನೆ ಎಲ್ಲಿದೆಯಾ ಅಂತ. ಸೊ ಇಷ್ಟೇ ಪ್ಯಾಕ್ ಮಾಡಿರೋದು ಗಾಯ್ಸ್. ಬಂದು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಇವಾಗ ಅವ್ರ ಮನೆಗೆ ಹೋಗಿ ಲೈವ್ ಮಾಡಬೇಕು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬನ್ನಿ. Many months later. ನಾನು ರೆಡಿ ಆಗಿದ್ದೀನಿ. ಸೊ ರಾತ್ರಿ ಬಂದು ಗಿಫ್ಟ್ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೋಗೋಣ. ಅವ್ನು ಬರ್ತಾನೆ, ಫೋನ್ ಮಾಡಿ ಹೇಳ್ತೀನಿ ಬಾ ಅಂತ, ರೀಲ್ಸ್ ಮಾಡಕ್ಕೆ ಹೋಗೋಣ ಅಂತ ಸುಮ್ಮನೆ ಹೇಳಿದ್ದೀನಿ. ಬನ್ನಿ. ಸೊ ಹೋಗೋಣ, ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ, ಆಯಿತಾ? ಗೈಸ್ ಹೊರಟಿದ್ದೀನಿ, ನೋಡಿ ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗೆ ರಿಯಾಕ್ಷನ್ ಇರುತ್ತೆ ಮತ್ತಿಂದು ಅಂತ. ಹೊಸ ಔಟ್ಫಿಟ್ ಬೇರೆ ಹಾಕ್ಕೊಂಡಿದ್ದೀನಿ ಫಸ್ಟ್ ಟೈಮ್. A few moments later. ಅಂದರೆ ಇಲ್ಲಿಂದ ಬತ್ತವನಲ್ಲ ಗೈಸ್ ಅವನು. ಏಯ್ ಬಾರೋ ಬೇಗ ಮುಂದೆ. ರೀಲ್ಸ್ ಮಾಡ್ಬೇಕು ಒಂದು 4. ನಿಮ್ಮ ಮನೇಲಿ ನಿಮ್ಮ ಅಜ್ಜಿ ತಾನೇ ಇರೋದು. ಇವಾಗ ಸಾನ ಬೇರೆ ಬಟ್ಟೆ ಹಾಕೋ ಬರೋದು ನಾರ್ಮಲ್ ಆಗಿ ಇದ್ದೀ ಅಂತಕ್ಕೆ ಮನೇಲಿ ರೀಲ್ಸ್ ಮಾಡಕ್ಕೆ. ನಮ್ಮ ಮನೇಲಿ ರೆಡಿ ಆಗ್ಬಿಟ್ಟು ಮಾಡ್ತಾರ, ಹೋಗಿ ಬೇರೆ ಬಟ್ಟೆ ಹಾಕ್ಬಿಟ್ಟು ಬರೋದು. ಹೋಗಿ ನಿಂತ್ಕೋ, ಇದನ್ನ ಹಿಡ್ಕೊಂಡಿಲ್ಲ. ನಾರ್ಮಲ್ ಬಟ್ಟೆ ಹಾಕಬ. ನಾನೇ ಈ ಬಟ್ಟೆ ನಾನು ನೆನ್ನೆ ನಿನಗೆ ಹೇಳಿದ್ದೆ ತಾನೆ. ಹೋಗು ಬೇಗ. ಇವನೇ ಆರೋ ಮಾರೇನು, ಸುಮ್ಮನೆ ಇರೋ ಆಯ್ತಾ.
ಹಿಂಗೆ ರೆಡಿ ಆಗಿದ್ರು ಬೇರೆ ಬಟ್ಟೆಗೆ ಹಾಕವ ಅಂತ ಕಳಿಸ್ದ. ಇಷ್ಟ ಹುಡುಗರೆಲ್ಲ ಅವ್ರಿಗೆಲ್ಲ ಏನೋ ಒಂದು ಸ್ಪೆಷಲ್ ಡೇ, ಖುಷಿಯಾಗಿರ್ಬೇಕು ಹುಡುಗಿರ ಜೊತೆ ಅಂತ ಅನ್ಸೋದೇ ಇಲ್ಲ ಅನಿಸುತ್ತೆ. ಹುಡುಗಿರಿಗೆ ಅದೇ ದೊಡ್ಡ ಬೇಜಾರಾಗುತ್ತೆ ಅಷ್ಟೇ. ಎಷ್ಟು ಅಷ್ಟೇ ಮಾಡ್ಕೊತೀನಿ. ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸೊ ಇವಾಗ ಹೋಗ್ತೀನಿ, ಇವಾಗ ಇಟ್ಕೊಳ್ಳೋದು, ಆಮೇಲೆ ಇಲ್ಲ ಕೊಡ್ತೀನಿ. ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನೇನಾಗುತ್ತೆ ನೋಡಿ, ಲೈವ್ ಇದೆ, ಲೈವ್ ಮಾಡಬೇಕು ಇವತ್ತು. ಸೊ ಬನ್ನಿ ಏನಾಗುತ್ತೋ ಏನೋ ಒಂದಾಗುತ್ತೆ ಅಷ್ಟೇ. ಇವಾಗ ಕಿಸ್ಕೊಂಡು ಬರ್ತಾನೆ. ಅದೇ ಇವಾಗ ಕಿಸಿತಿದ್ಯಾ, ಇವಾಗ ಕಿಸಿತಿದ್ಯಾ. ಮಕ್ಕ ಚೆನ್ನಾಗಿದೆ, ಬಟ್ಟೆ ಚೂರು ಚೆನ್ನಾಗಿದೆ ನೋಡಿ ಗೈಸ್, ಚೂರು ಅದು ಚೆನ್ನಾಗಿದೆ. ಅದು ಕೆಟ್ಟ ಕಾಣಿಸ್ತಿದ್ದೀನಿ, ಅವಾಗಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲಿಗೆ ಮುಖದ್ದು ತೊಳೆದಿದ್ಯಾ? ರೀಲ್ಸ್ ಮಾಡ್ಬೇಕಲ್ಲಪ್ಪ, ಇದಿದೆ ಫ್ರೀ ಇದೀನಲ್ಲ, ಫ್ರೀ ಇನ್ನು ತಿಂದಾನೆ ಆಗ್ತಿಲ್ಲ. ಬ್ಯೂಟಿಫುಲ್ ಪಾಯಿಂಟ್. ಇವತ್ತು 3 days later. ಗೈಸ್ ನೋಡಿ, ಇವತ್ತು ಇವ್ರ ಮನೇಲೆ ಇದೀವಿ, ಅವಾಗಲೇ ಮಾಡಿದ್ನಲ್ಲ. ಮತ್ತೆ ಏನ್ ಡೇ ಇವತ್ತು? ಫ್ರೈಡೆ, ಫ್ರೈಡೆ ಹೇಳ್ತಿದ್ದೆ ನಾನು. ಥರ್ಸ್ಡೇ, ಕರೆಕ್ಟಾಗಿ ಹೇಳು. ಥರ್ಸ್ಡೇ, ಏನ್ ಡೇ? ಥರ್ಸ್ಡೇ, ಏನ್ ಡೇ? ಥರ್ಸ್ಡೇ, ಏನ್ ಡೇ? ಗುರುವಾರ. ಬೇಡ ಮೈಗ, ಸಿಟ್ಟು ಬರ್ತಿದೆ ನನಗೆ. ನನ್ಗೆ ಏನಾದ್ರು ಸರ್ಪ್ರೈಸ್ ಆಗಿದ್ದೀನ? ಮಕ್ಕ ತಂದಿದ್ದೀನಿ, ನೀನು ಸರ್ಪ್ರೈಸ್ ಬೇರೆ ಕೊಡ್ತಾನೆ ನಿಂಗೆ. ಅಯ್ಯೋ ದೇವರೇ, ನೋಡಕ್ಕಾಯ್ತಿಲ್ಲ ನನಗೆ. ಏನ್ ಡೇ ಹೇಳು ಕರೆಕ್ಟಾಗಿ ವಿಡಿಯೋದಲ್ಲಿ. ಇವತ್ತು ಫ್ರೈಡೆ, ಥರ್ಸ್ಡೇ. ನೀನೇ ಅಲ್ಲಿಗೆ ಉಟ್ಕೊಂಡು ಮಾಡಿದ್ಯಾ? ಕರೆಕ್ಟಾಗಿ ಹೇಳು. ಮನೆ ಕರೆಕ್ಟಾಗಿ ಇಟ್ಟು ಹೊಡಿಲ್ಲ. 2 years ಆಯ್ತು. ಏನು 2 years? ಲವ್ ಸ್ಟಾರ್ಟ್ ಮಾಡಿ. ಜೋರಾಗಿ ಹೇಳೋದು ಕೇಳಿಸಲ್ಲ. ನೀನು ಹೇಳು, ನೀನು ಕೇಳಿಸಿರುತ್ತೆ, ನಾನು ಹೇಳ್ತೀನಿ. 2 years ಆಯ್ತು ಗೈಸ್, ನಾವು ಲವ್ ಮಾಡಿ ಸ್ಟಾರ್ಟ್ ಮಾಡಿ, ನಾವು ಲವ್ ಸ್ಟಾರ್ಟ್ ಮಾಡಿ. ಇವಾಗ ನೀನು ಸರ್ಪ್ರೈಸ್ ಅಂದಿನಾರು ಕಿಸ್ ಮಾಡು. ತಂದಿದ್ಯಾ? ಏನು ತಂದಿದ್ದೀನಿ? ಬ್ಯಾಗಲ್ಲಿದೆ. ಏನು ಒಂದು ತಗೊಂಡಿರೋದೊಳಗೆ ಕೆಲಸ ಆಯ್ತು. ಮಕ್ಕನ ತಂದಿರೋಣ, ಸುಮ್ಮನೆ ಹೇಳ್ತಾ ಇರೋದು. ಬಾ ವಿಡಿಯೋ ಮಾಡೋಣ. ಇದ ಕುತ್ಕೋ ಚೇಟ್ ಮೇಲೆ ಹೋಗೋಣ. ಮತ್ತೆ ವಿಡಿಯೋ ಯಾಕೆ ಮಾಡು? ನೀನು ಕುತ್ಕೋ ಆಯ್ತು, ಅದ್ಯಾಕೆ ಮಾಡ್ತಿದ್ದೆ ಅದು? ನಂಗೆ ಗಾಯ ಮುಟ್ಟಂಗಿಲ್ಲ ನೀವು, ನಂಗೆ ಆಗ ಚಾಕ್ಲೇಟ್ ಇದೆ. ನೀನೇನು ಗಿಫ್ಟ್ ಕೊಡ್ತೀಯ ನನಗೆ? ಏನಿಲ್ಲ, ಯಾಕೆ? ನನಗೆ ಮಾಡಲ್ಲ ಇವಾಗ. ಬೇಡ ಬೇಡ, ಹಾಗೆ ಮಾಡಬೇಡ. ಇಲ್ಲ ನೋಡು, ನನ್ನ ನೋಡು, ವ್ಲಾಗ್ ಮಾಡ್ತೀನಿ ನಾನು. ಹೇಳು. ಇಲ್ಲ ನೋಡು, ನನ್ನ ನೋಡು, ಮಾತಾಡು ನನ್ನ ಜೊತೆ. ಹೇಳು. ನೀವು ವಿಶ್ ಮಾಡಿಲ್ಲ ನನಗೆ. ಹ್ಯಾಪಿ 2 years ಲವ್ ಆನಿವರ್ಸರಿ. ಇಷ್ಟೇ ಅಷ್ಟೇ. ಹಿಂಗೆ ವಿಶ್ ಮಾಡೋದು? ಐ ಲವ್ ಯು. ನೆನ್ನೆ ತಾನೇ ಪಾನಿಪುರಿ ಕೊಡ್ತೀನಿ ಅಂದೆ. ಕೊಡ್ತೀವಿ ನಾಳೆ. ಕಣ್ಣು ಮುಚ್ಕ ಗಿಫ್ಟ್ ಕೊಡ್ತೀನಿ. ನಿನ್ ಮತ್ತೆ ಗಿಫ್ಟ್ ಬೇರೆ ಬೇಕಾ? ವಿಡಿಯೋ ಇಡೋಣ. ಇವಾಗ ಏನು ಹೇಳು? ಒಂದೆರಡು ಮಾತಾಡೋಣ. ನಂಗೆ ಮುಟ್ಟಂಗಿಲ್ಲ ಮೊಯ್ದ, ಜಸ್ಟ್ ತಂದಿದ್ಯಾ? ಚಾಕ್ಲೇಟ್ಸ್ ತಗೋ ಬಂದಿದ್ದೀನಿ. ಡೈರಿ ಮಿಲ್ಕ್ ನಿನ್ನ ಹತ್ರ ದೇವಕ ತಿನ್ನಲ್ಲ ತಂದಾಗ ಅದೆಲ್ಲ ಪ್ಯಾಕ್ ಮಾಡ್ತೀನಿ. ಕಣ್ಮುಚ್ಕ, ಕರೆಕ್ಟಾಗಿ ಕಣ್ಮುಚ್ಕ, ಹೊಡೆದಾಗ್ತೀನಿ ಚೆನ್ನಾಗಿ. ಕಣ್ಮುಚ್ಕ ಅಂದಿದ್ದು, ಕಣ್ಮುಚ್ಕ ಕಣ್ಮುಚ್ಕ, ಕರೆಕ್ಟಾಗಿದೆ ಕಣ್ಮುಚ್ಕೊಳ್ಳೋದು. ಎಲ್ಲರೂ ಇದು ಬ್ಯಾಗು. ಅಯ್ಯೋ ತಂದಿಲ್ಲ. ಕಣ್ಮುಚ್ಕಾಂದಿ ನಿನ್ಗೆ. ಕಣ್ಮುಚ್ಕೊಂಡಿದ್ಯಾ? ಕರೆಕ್ಟಾಗಿ ಮುಚ್ಕೊಂಡಿದ್ಯಾ? ಕರೆಕ್ಟಾಗಿ ಮುಚ್ಕೊಂಡಿದ್ಯಾ? ಆತಗ ಖಾಲಿ ಬಾಕ್ಸ್ ಕೊಟ್ಟಿದ್ದಾರೆ. ಖಾಲಿ ಬಾಕ್ಸೇ ಕೊಟ್ಟಿರೋದು ಹೆಚ್ಚು ನಿಂಗೆ, ಪ್ಯಾಕ್ ಮಾಡಿ ನಾನು. ಕೈ ತೆಗಿಯೋದು. ನೀಟಾಗಿ ಬಿಚ್ಚಬೇಕು, ಅವರ ಅಂತಾಗ್ತವೆ. A few moments later. ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಚೆನ್ನಾಗಿದೆ ಗೈಸ್. ಇದು ನನ್ನ ಫೇವ್ರೆಟ್ ಫೋಟೋ 2025 ಅಲ್ಲಿ. ನೋಡಿ ಹೆಂಗಿದೆ, ಚೆನ್ನಾಗಿಲ್ವಾ? ಮಸ್ತಾಗಿದೆ ಅಲ್ಲ? ಕಾಣಿಸ್ತಿದ್ಯಾ? ಇದು ಹಿಂಗೆ ಇಟ್ಕೋತೀವಿ. ದಿಸ್ ಈಸ್ ದ ಕರೆಕ್ಟ್ ಪ್ಲೇಸ್. ಥ್ಯಾಂಕ್ ಯು ಸೊ ಮಚ್ ಅವರೇ. ಮೇ ಗಾಡ್ ಬ್ಲೆಸ್ ಯು. ಇವಾಗ ಬಾ ಲೈವ್ ಮಾಡೋಣ. ಯಾವಾಗಾಯ್ತು ವಿಡಿಯೋದಲ್ಲಿ ಒಂದು ಎರಡು ಮಾತಾಡು, ವ್ಲಾಗ್ ಕಂಟಿನ್ಯೂ ಆಗ್ಬಾರ್ದು. ಅದು ಹೇಳು, ಒಂದು ಮಾತಾಡು ತಡಿ. ಸೊ ಗಾಯ್ಸ್, ಎಲ್ಲರೂ ನಮ್ಮ ಚಾನಲ್ನ ಹಿಂಗೆ ನೋಡ್ತಾ ಇರಿ.
ಸಪೋರ್ಟ್ ಮಾಡಿ ಮಾತಾಡೋ ಚೊಟ್ಟಿನ ನೋಡಿದೀವಿ ಹೋಗಿ ಮಾಡ್ತೀವಿ. ಗೈಸ್ ಹಿಂಗೆ ನಾವು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಫಾಲೋ ಮಾಡ್ಕೊಳ್ಳಿ, ನಿಮ್ಮೆಲ್ಲ ನಮ್ಮೆಲ್ಲ ಆಶೀರ್ವಾದ ನಮ್ಮಲ್ಲಿ ಇರಲಿ. ಥ್ಯಾಂಕ್ ಯು ಸೊ ಮಚ್ ಇಷ್ಟ ತನಕ ಲೈಕ್ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಗೈಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.